ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಾರಿ ಬಿಡಿ, ನನ್ನ ಮಗಳನ್ನ ಕರ್ಕೊಂಡ್ ಬರ್ಬೇಕು. ಚಿಕ್ಕಮ್ಮ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮಿಂದ ತಪ್ಪಾಗಿದೆ. ತಂಗಿ ಜೀವನ ಚೆನ್ನಾಗಿರಲಿ ಅಂತ ನಾವು ಈ ರೀತಿ ಮಾಡಿದ್ದು. ಇದರಿಂದ ನಿಮಗೆ ನೋವಾಗಿದೆ ಅಂತ ಗೊತ್ತು, ಆದರೆ ನಿಜವಾಗ್ಲೂ ನಿಧಿ ಜೀವನ ಚೆನ್ನಾಗಿರುತ್ತೆ. ಹೌದು ಚಿಕ್ಕಮ್ಮ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಧಿ ಮದುವೆನ ಒಪ್ಕೊಳ್ಳಿ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ ಅಲ್ವಾ? ನನ್ನ ಮಗಳ ಮದುವೆ ಬಗ್ಗೆ ನಾನು ಕಂಡಿದ್ದ ಕನಸುಗಳನ್ನೆಲ್ಲ ನಾಶ ಮಾಡಿ ಈಗ ನಾನು ಮುಂದೆ ಬಂದು ನಿಂತು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀರಾ? ಇಷ್ಟು ದಿನ ನನಗೆ ಅಮ್ಮನ ಸ್ಥಾನ ಕೊಟ್ಟು ಈಗ ಅಮ್ಮನಿಗೆ ಮೋಸ ಮಾಡ್ಬಿಟ್ರಲ್ಲ. ನಾನು ನಿಮ್ಮನ್ನ ಕ್ಷಮಿಸಲ್ಲ. ನಿಮಗ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಏನೇ ಆದ್ರೂ ನಾನು ನಿಮ್ ಚಿಕ್ಕಮ್ಮ ಅಲ್ವಾ, ಅಮ್ಮ ಅಲ್ವಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ. ಅಮ್ಮ ಹೋದಾಗಿಂದ ನೀವು ನಮ್ಮನ್ನ ಸ್ವಂತ ಮಕ್ಕಳು ಹಾಗೆ ಬೆಳೆಸಿದ್ದೀರ. ತುಳಸಿ ಅಮ್ಮ ಹಾಗೇನೆ ನೀವು ನಮಗಮ್ಮನೇ. ನಿಮ್ಮಿಬ್ಬರಡು ನಾವು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಚಿಕ್ಕಮ್ಮ, ನಾವು ಕೂಡ ನಿಮ್ಮ ಮಕ್ಕಳು ಅನ್ನೋ ಸಲಿಗೆಯಿಂದಾನೇ ತಂಗಿ ಮದುವೆ ಮಾಡಿಸಿದ್ದು. ಆದರೆ ಒಂದು ಮಾತಂತೂ ನಿಜ, ನಿಧಿ ಲೈಫು ತುಂಬ ಚೆನ್ನಾಗಿರುತ್ತೆ. ಅವಳು ಬೇರೆ ಯಾರನ್ನಾದರೂ ಮದುವೆ ಆಗ್ತಿದ್ರೆ ಅವಳ ಲೈಫ್ ಹಾಳಾಗ್ತಿತ್ತು. ಆದರೆ ಈಗ ಅವಳು ಇಷ್ಟಪಟ್ಟ ಹುಡುಗನ ಮದುವೆ ಆಗಿರೋದ್ರಿಂದ ಅವಳ ಲೈಫು ಖುಷಿಯಾಗಿರುತ್ತೆ. ನೀವು ಈ ರೀತಿ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನನ್ನ ಮಗಳ ಮದುವೆ ನಾನು ಅನ್ಕೊಂಡ ಹಾಗೆ ನಡಿಬೇಕು. ಆದ್ರೆ ಅತ್ತೆ, ಈಗಾಗ್ಲೇ ನಿಧಿ ಮದ್ವೆ ನಡೆದಾಯ್ತು. ಬೀದಿಲ್ ನಿಂತ್ಕೊಂಡು ತಾಳಿ ಕಟ್ಟಿದ ಮಾತ್ರಕ್ಕೆ ಅದನ್ನ ಮದುವೆ ಅಂತ ನಾನು ಒಪ್ಕೊಳ್ಳಲ್ಲ. ನೀನು ಒಪ್ತೀಯೋ ಬಿಡ್ತೀಯೋ, ಆದ್ರೆ ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಅಂತ ಬಿದ್ದ ಮೇಲೆ ಅದನ್ನ ಮದುವೆ ಆಯ್ತು ಅಂತಾನೆ ಕರೆಯೋದು. ನನ್ನ ಮಗಳು ಮನ್ಸಲ್ಲಿದ್ದು ಆ ಸಂಜಯ್ ಇಷ್ಟಪಟ್ಟಿದ್ದ ಹುಡುಗನೇ ತಾಳಿ ಕಟ್ಟಿದ ಮೇಲೆ ಅದನ್ನ ಮದುವೆ ಅಲ್ಲ ಅಂತ ಹೇಗೆ ಹೇಳ್ತೀಯಾ? ಶಾರ್ವರಿ, ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡು. ಆ ಹುಡುಗ ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು. ಆ ಮನೆ ಸಂಬಂಧ ನಮ್ಮೆಲ್ರಿಗೂ ಇಷ್ಟನೂ ಇತ್ತು. ಏನೋ ಕೆಟ್ಟಗಳಿಗೆ ಮದುವೆ ನಿಂತೋಗಿತ್ತು. ಈಗ ಮತ್ತೆ ಅದೇ ಸಂಬಂಧ ಕೂಡ್ ಬಂದಿದೆ. ನಿಧಿ ಮತ್ತೆ ಅದೇ ಹುಡುಗನ್ನ ಕೈ ಹಿಡ್ದಿದ್ದಾಳೆ. ಇದು ನಮ್ಮೆಲ್ರಿಗೂ ಖುಷಿ ವಿಷಯ ತಾನೆ. ಖುಷಿ ನಿಮ್ಗಾಗಿರ್ಬೋದು, ನನಗಲ್ಲ. ನೀವ್ ಯಾರು ಏನೇ ಹೇಳಿದ್ರು ಅಷ್ಟೇನೆ. ನಾನಂತೂ ನನ್ನ ಮಗಳನ್ನ ಕರ್ಕೊಂಡ್ ಬರ್ತೀನಿ. ನಾನ್ ನೋಡಿದ ಹುಡುಗನ ಜೊತೆನೆ ಅವಳು ಮದ್ವೆ ಮಾಡ್ತೀನಿ. ಶಾರ್ವರಿ, ಒಂದ್ ನಿಮಿಷ. ನೀವೀಗ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ನಿಧಿ ಬರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಧಿ ಇಷ್ಟಪಟ್ಟು ಸಂಜಯ್ನ ಮದುವೆ ಆಗಿದ್ದಾಳೆ. ಮಗಳ ಇಷ್ಟನ ತಾಯಿ ಗೌರವಿಸ್ತಾಳೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.